ತಿಥಿ ಮಾಡಿ ತಂದ ಕೊಡ ಕೈಕಾಲ ತಿಥಿ ಮಾಡಿ ತಂದ ಕೊಡ ಯಾಗದ ಕಣ್ಣಿನ ಕಡೆ ತಂದ ಕೊಡೆ ಬಾರ ಪರಮನೆ ಲಗೋ ಮಾಡೆ ಬಾರ ಪರಮನೆ ಲಗೋ ಮಾಡೆ ದಾಗದೈತೆ ನಿನ್ನ ಕಡೆ ಸ್ವಲ್ಪ ಕೊಡೆ ಪರಮ ಏನ್ ಮಾಡ್ತೀವಿ ಮನೆ ಹೊರಗ್ ಬಾ ಯಾರೋ ಯಪ್ಪ ನಾನಾ ಬಾಳನ್ ಬೇ ಬಾಳಣ್ಣ ಹೌದ್ ಬೇ ಯಾಕೋ ಯಪ್ಪ ನನ್ನ ಕಡೆಯನ್ನು ಕೆಲಸ ಏನ್ ಬೇ ಅಮ್ಮ ಕೆಲ್ಸಿದ್ರ ಬರ್ಬೇಕಲ್ಲ ಕೆಲಸ ಇದ್ರೆ ಬರ್ತಾರಪ್ಪ ಹಂಗ ಯಾರು ಬರ್ದಲ್ಲ ಅಮ್ಮನ ಮನೆಗೆ ಹಂಗ ಕೆಲಸ ತಗೊಂಡ ಬಂದಿರ್ತಾರೆ ಹೌದಮ್ಮ ಆಯ್ತಪ್ಪ ಅಂತ ಕೆಲಸಪ್ಪ ನನ್ನ ಕಡೆ ಏನ ಅಮ್ಮ ಹಾ ಹಿಂದಕ ಮಾಡ್ತಿದ್ದಲ್ಲ ಹಿಂದಕ ಸಣ್ಣವರು ದೊಡ್ಡವ್ರು ಮಾಡ್ತಿದ್ದಲ್ಲ ಹಾ ಅದೇ ಕೆಲ್ಸ ಬೇ ಯಪ್ಪ ಕೆಲಸ ಬಿಟ್ಟು ನನ್ನ ನಾಳೆಗೆ ಅಮ್ಮ ಹಿಂಗನಾಕ ಬೇ ಕೆಲಸ ಮಾಡ್ಕೊಂಡ್ ಬರ್ಬೇಕಾಯ್ತು ನೋಡ ಕೆಲಸ ಮಾಡ್ಕೊಂಡ್ ಬರ್ಬೇಕು ಹೌದಮ್ಮ ಯಪ್ಪ ಅದನ್ನ ಬಿಟ್ಟು ನಾ ಬಾಳ್ ವರ್ಷ ಆತು ಹಾ ನಿನಗೆ ಯಾರು ಹೇಳಿರಿ ಈಗ ಅಮ್ಮ ಬಿಟ್ರೆ ಬಿಡುವಲ್ಲಕ್ಕ ಹಾ ನಾನು ಜೀವದ ಇದೊಂದ್ಸಲ ಕೆಲಸ ಮಾಡ್ಕೊಂಡ್ ಬರ್ಬೇಕಾಯ್ತು ನೋಡ ಯಪ್ಪ ನಿನ್ನ ಜೀವದ ಸಂಖ್ಯೆ ಅಂದ್ ಏನು ಕೆಲಸ ಮಾಡ್ಬೇಕು ಹೇಳ ಯಪ್ಪ ಅಮ್ಮ ಹಾ ರವಿವಾರ ಗಂಗಾ ಇಲ್ಲ ಅದಾಳ ಯಪ್ಪ ಅಕ್ಕಿನ ಕರ್ಕೊಂಡ್ ಬಂದ ನಾನು ಜೂದ್ ಗೆಳೆಯ ಸಂಘನ ಮಣಿಮಾಟ ಕರ್ಕೊಂಡ್ ಬಂದ ಮಂಚದ ಮೇಲೆ ಕುಂತ ಇಳೆ ತಿಳ್ಸಂಗ ನಮ್ಮ ಏನ್ ಬೇಡ್ತಿ ಬೇಡಿಂತ ಕೊಡ್ತಾನ ನೋಡ ಯಪ್ಪ ಇದ ಕೆಲಸ ತಗೊಂಬಂದಿ ಹೌದ್ ಬೇಮ ಇದ ಕೆಲಸ ನೋಡ ಅಲ್ಲ ಯಪ್ಪ ಹಾ ಹೋಗಿ ಬೈಲ್ ಹೊಂಗಲ್ದಾಗ ಲಗಳ್ಯಾರ ಮಣ್ತಾನ ಅಗದಿ ಬೆಳೆದ ಮಣ್ತಾನ ಗೊತ್ತಾಯ್ತು ಬೇ ಅಲ್ಲ ಯಾವ್ದಾರ ಒಂದು ಬಡವ್ರ ಹುಡುಗಿ ಮೇಲೆ ಮನಸ್ಸು ಮಾಡಿದ್ರೆ ಹಾ ಅವ್ರ ಮನೆಗೆ ಹೋಗಿ ಒಂದು ಕಪ್ ಚಾ ಮಾಡ್ಕೊಂಡು ಕುಡ್ದ ಹಾ ನೀನು ಹೇಳುವಂತ ವಿಷಯ ಹುಡುಗಿ ಮಂದಿ ಕೇಳಿ ಬರ್ತೀನಿ ಹೌದ್ ಬೇ ಅಲ್ಪ ಬೈಲ್ ಹೊಂಗಲ್ ಊರಾಗ ಪುಂಡ್ರ ಅಂದ್ರು ಅವ್ರೆ ಹಾ ಪುಡಾರ್ ಅಂದ್ರು ಅವ್ರೆ ಅಲ್ಲಿ ಹೋಗಿ ನಾ ಗಂಗಾನ ಕೇಳಿದ್ರೆ ಹಾ ಯಪ್ಪ ನನ್ನ ಹಗಲಿನ ಹಲ್ಲ ಮಾಡ್ತಾರೋ ಯಪ್ಪ ಯಮ್ಮ ಮಾಡ್ರಿ ಅಂತಲ್ಲೆಲ್ಲ ಮಾಡ್ಬೇಕ ಅಂತಲ್ಲೇ ಮಾಡ್ಬೇಕು ಅಂತಲ್ಲೇ ಮಾಡ್ಬೇಕ ಅಂದ್ರೆ ನಾ ಸಾಯ್ಬೇಕು ನಿಮಗೆ ಕೆಲಸ ಆಗ್ಬೇಕ ಆಗ್ಬೇಕ ಹಾ ಚಲೋ ಮಾಡ್ತಿರ್ಲ ಮಾಡಬೇಕಲ್ ಬೇ ಮತ್ತ ಹೆಂಗ ಮಾಡೋದ ಯಮ್ಮ ಆ ನಾನು ಜೀವದ ಗೆಳೆಯ ಸಂಘನ ಇದ್ರ ಸಂಬಂಧಾಗ ಹಾ ಮಾಡ್ಕೊಂಬಂದ್ ಕರಿ ಆಯ್ತರ ಏನ್ ಬೇಡ್ತಿ ಬೇಡಿದೆ ಕೊಡ್ತಾನ ನೋಡ ಏನ್ ಬೇಡ್ತೀರಿ ಬೇಡದೆ ಕೊಡ್ತೀರಿ ಬೇಡಿದೆ ಕೊಡ್ತಾನ ನೋಡ್ಬೇ ಯಪ್ಪ ಯಾವಾಗ ಗಂಗನ ಸಲುವಾಗಿ ಹಾ ಆ ಸಂಘನಿಟ್ಟ ಸ್ವರಿಗೆ ನೋಡಪ್ಪ ಹಲ್ಲಿ ಮುಕ್ಕಳ ಲೂಲಿಗೇನಪ್ಪ ಅಂತಂದ್ರೆ ಹಾ ನೋಡೋಣ ಪ್ರಯತ್ನ ಮಾಡ್ತಾನೆ ಹೌದ್ ಬೇ ಚಂದ ಮೊದಲೇ ಮಾತ ಬಾಳನ್ನ ಈ ಪರಮ್ಮ ಕೈ ಹಾಕುದಿಲ್ಲ ಹೌದ್ ಬೇ ಕೈ ಹಾಕಿದ್ರೆ ಮಾತ್ರ ಬಿಟ್ಟು ಬರೋದಿಲ್ಲ ಯಮ್ಮ ಬೆಳವ್ ಹಕ್ಕ ಮಣಿ ಬೆಳಗ ಮಾಡ್ಕೊಂಡ್ ಬರ್ತಿ ಅಂತ ಖಾತ್ರಿ ಇದ್ದಲ್ಲ ನಿನಗೆ ಹೇಳಕ್ ಬಂದೇನೆ ಬೇ ಹೌದಪ್ಪ ಅಂದಲ್ಲಿ ಹುಡುಕಾಡ್ಕೋತ ಬಂದಿಯಪ್ಪ ನೀ ಆಗ್ಲಿಪ್ಪ ಹಾ. ಒಂದಿವ್ಸ ಉದ್ದು ಕೊಡ್ಲಯಪ್ಪ ಯಮ್ಮ ಇಷ್ಟು ಸಾಕಲ್ಲ ಅಟ್ಟುದ ಅಲ್ಲೋ ಯಪ್ಪ ಯಾವ್ದು ಬೇಮ್ಮ ಬೀಸ್ಕೊಂಡ್ ತಿನ್ನೋ ಉದ್ದ ಯಪ್ಪ ಬೀಸೋದು ನೋವುದಾ ಹಾ ಯಮ್ಮ ನನ್ನ ಜೀವದ ಗೆಳೆಯ ಸಂಘನ 18 ಚೀಲ ಊದ್ ಹೋಗ್ಯಾನ ಹಾ 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 ಅದ್ರಾಗ ಒಂದ್ ಚೀಲ ಕೊಟ್ಟು ನಿನಗೆ 4 ಚೀಲ ತಂದಸ್ತಾರೆ ಬೇಕಾದಂಗ ಬೀಸ್ಕೊಂತೀನ ಬಿಡಯ್ಯಪ್ಪ ಒಂದ್ ಚೀಲ ರಗಡಕತ್ ನಾವ್ ಏಟ್ ಬಂದಿದೀವಿ ನೋಡ ಮುದುಕಿ ಇಬ್ರಿಗೆ ಯಾವ ತಂದಸ್ತಾನ ನೋಡ ಯಪ್ಪ ಅರ್ಧ ಚೀಲದ ರಗಡಕ ಬಿಡ ಮತ್ತ ಅರ್ಧ ಚೀಲ ಹೊಳೆ ಒಯ್ ಅಂತ್ರೆ ಆತ್ ಬಿಡ್ಬೆ ಯಪ್ಪ ಹಾ ಈ ಕೆಲಸ ಮಾಡ್ಕೊಂಡು ಬರ್ಬೇಕಾ ಮಾಡ್ಕೊಂಡ್ ಬರ್ಬೇಕು ಯಮ್ಮ ಆಗ್ಲಿಪ್ಪ ಹಾ ನೋಡೋಣ ಪ್ರಯತ್ನ ಮಾಡ್ತಾನು ಸ್ವಲ್ಪ ಹಿಂದಕ್ಕೆ ಸರಿ ಅಪ್ಪನಿ ಮಾಡ್ಕೊಂಡ್ ಬರ್ಬೇಮ್ಮ ಹೌದು ಯವ್ವ ಗಂಗಾನ ಸಂಸ್ಕಾರಕ್ಕೆ ಒಂದು ಹಿಡ್ಕೊಂಡು ಬನ್ನಿ ಗಂಗಾ ಒಬ್ಬಾಕಿ ಮನ್ಯಾಗಿದ್ರೆ ಚಲೋ ಜಾರಕ್ಕಿ ಗಂಡ ಭಾವ ಮೈದ್ರ ಮನ್ಯಾಗಿದ್ರೆ ನಾನು ಬೂದಿ ಹೊಳೆಗೆ ಹೋತ್ರಪ್ಪ ಏನಾಗೋದಾಗಲಿ ಬಸಣ್ಣ ಅಂಬಿನ ಬಾವಿ ಆಯ್ ಬಸಣ್ಣ ಅಂಬಿನ ಬಾವಿ ಡಬ್ಬಿನವ ಫಕೀರ್ ಮಾಸ್ತರ್ ಫಕೀರ್ ಮಾಸ್ತರ್ ಮ್ಯಾಗೇರಿ ಹಾ ದಪ್ಪನವ್ರು ಎಲ್ಲಿದ್ದೀರಿ ಉದ್ಯೋಗ ಬಿಟ್ಟು ತಲೆಗೆ ಯಾಕೆ ಹೋಗಿರಪ್ಪ ಏನ್ ಕೆಲಸ ನಿಮ್ಮದ ಬಾಂದ್ರ ಆಯ್ ತಂಗಿ ಗಂಗಾ ಏನ್ ಮಾಡ್ತಿ ಮಣ್ಣಿ ಒಳಗ ತಂಗಿ ಗಂಗಾ ಏನ್ ಮಾಡ್ತಿ ಮಣ್ಣಿ ಒಳಗ ಬಾಗಿಲ ಬಿಟ್ಟ ಮರವ ಹೊರಗ ಹಾನ ಏ ತಂಗಿ ಗಂಗಾ ಏನ್ ಮಾಡ್ತಿ ಮಣ್ಣಿ ಒಳಗ ತಂಗಿ ಗಂಗಾ ಏನ್ ಮಾಡ್ತಿ ಮಣ್ಣಿ ಒಳಗ ಬಾಗಿಲ
ಯವ್ವ ತಂಗಿ ಗಂಗವ್ವ ಮಣಿ ಒಳಗೆ ಏನು ಮಾಡ್ತೀವಿ ಬೇಗನೆ ಹೊರಗಾದ್ರೆ ಬರುವಂತಲಾಗೆ. ಯಾರು ಪರಮೇನಮ್ಮ? ಹೌದಾ ಯವ್ವ? ಅಮ್ಮ ಹೇಳ್ತೇನೆ ಕೇಳು. ಯವ್ವ ಚಂದವಾಗಿ ಹೇಳು. ಬಾರಯ್ಯಮ್ಮ ಬಂದೆವ್ವ ಬಾಳ ದಿನಕ್ಕೆ, ಬಾರಯ್ಯಮ್ಮ ಬಂದೆವ್ವ ಬಾಳ ದಿನಕ್ಕೆ, ನಿನ್ನ ನೋಡಿ ಸಂತೋಷದ ಮನಕ್ಕೆ. ಬಾರಯ್ಯಮ್ಮ ಬಂದೆವ್ವ ಬಾಳ ದಿನಕ್ಕೆ, ಬಾರಯ್ಯಮ್ಮ ಬಂದೆವ್ವ ಬಾಳ ದಿನಕ್ಕೆ, ನಿನ್ನ ನೋಡಿ ಸಂತೋಷದ ಮನಕ್ಕೆ. ಬಣ್ಣದ ಮನೆ ತಗೊಳವ್ವ ಕುಂಡಿ ಬುಡಕ, ಬಣ್ಣದ ಮನೆ ತಗೊಳವ್ವ ಕುಂಡಿ ಬುಡಕ, ಗಪ್ಪನ ಕುದುರ ಬೇಡವ್ವ ನೆಲಕ್ಕೆ. ಬಣ್ಣದ ಮಣಿ ತಗೊಳ್ಳೆ ಕುಂಡಿ ಬುಡಕ, ಬಣ್ಣದ ಮಣಿ ತಗೊಳ್ಳೆ ಕುಂಡಿ ಬುಡಕ, ಗಪ್ಪನ ಕುಂದ್ರ ಬೇಡವ ನೆಲಕ. ನನ್ನ ಗಂಡ ಹೋಗನ ಯಾಪರಕ್ಕೆ, ನನ್ನ ಗಂಡ ಹೋಗನ ಯಾಪರಕ್ಕೆ, ಹೇಳುವ ನನ್ನ ಮುಂದ. ನನ್ನ ಗಂಡ ಹೋಗನ ಯಾಪರಕ, ನನ್ನ ಗಂಡ ಹೋಗನ ಯಾಪರಕ, ಬಂದ ಕೆಲಸ ಕೇಳವ ನನ್ನ ಮುಂದ. ಅಮ್ಮ ಯಾಕೆವ ಬಡವರ ಮನೆಗೆ ಎಮ್ಮ ಬೆಳಿಗ್ಗೆದ ಭಾಗ್ಯದ ಲಕ್ಷ್ಮಿ ಬಂದಂಗಾಯ್ತಲ್ಲ. ಯವ್ವ ಆಹಾ ಇದು ಭಾಗ್ಯದ ಲಕ್ಷ್ಮಿ ಅಲ್ಲೇವ. ಅಲ್ಲ, ಬೆಳಗ್ಗೆ 4 ಗಂಟೆಗೆ ಇದು ಲಕ್ಷ್ಮಿ ಬಂದಿನ ಮನ್ಯಾಗ ಹೋಗ್ಕೊಂಡಲ್ಲ. ಓಹೋ ಯಾಕೆವ ಯಾಕಮ್ಮ ಬೆಳಿಗ್ಗೆದ ನೀನು ಇಂಥ ಮಾತು ಯಾಕೆ ಯವ್ವ ನನ್ನ ಮಾತಾಡ? ಮಗಳ ಯಾಕೋ ಬಾಯಿಗೆ ಬಂತು, ಹಾ ಹಂಗೇನ್ ತಿಳ್ಕೊಬೇಡ ನನ್ನ ಮಗಳ. ಇಲ್ಲಮ್ಮ ಒಂದ್ಸರಿಗೆ ನೀ ತಗೊಂಡು ಹಾ ಕೈ ಕೆಳಗೆ ತಕೊಂಡು ಒಳಗೆ ಬಾರಮ್ಮ. ಯವ್ವ ನನ್ನ ಮಗಳೇ, ಹಾ ನಾನಾದ್ರೂ ಕೈ ಕೆಲ ಮರ ತಕೊಂಡೇನ್ ನೋಡು. ಇದೇ ನಡುಮನೇಲಿ ಹಾ ಯಮ್ಮ ನಾನು ಬಣ್ಣದ ಮನೆಗಿದ್ದೀನಿ. ಆ ಬಣ್ಣದ ಮನೆ ಕುಂಡ್ರಮ್ಮ ನಿನಗ ಊಟಕ್ಕಾದ್ರೂ ನೀಡ್ತಾ ಇದ್ದೀನಿ. ಯವ್ವ ಈಗ ಊಟ ಕೊಡಕಿ ಹೌದಮ್ಮ. ಬ್ಯಾಡ್ ನನ್ನ ಮಗಳೇ. ಯಾಕವ್ವ? ಯಾಕಂದ್ರ ಊಟ ಮಾಡೋ ಹೊತ್ತು ಅಲ್ಲ ಯವ್ವ. ಹಾ ಈ ಟೈಮ್ದಾಗ ಊಟ ಮಾಡಿದ್ರೆ ನನ್ನ ಪಚನೂ ಆಗೋದಿಲ್ಲ. ಆಗೋದಿಲ್ಲ. ಯಾಕ ಒಂದ್ ದಿವ್ಸಕ್ಕೆ 2 ಹೊತ್ತು ಊಟವ ನಾನು. ಆಹಾ ಆದ್ರೆ ಅಮ್ಮ ನಮ್ಮ ಮನೆಗೆ ಬಂದಿಲ್ಲ, ಊಟ ಮಾಡ್ಲಿಲ್ಲ, ಚಾ ಕುಡ್ಲ ಅಂದ್ರೆ ನೀ ತಪ್ಪು ತಿಳ್ಕೊಬೇಡ. ಹಾ ತಣ್ಣನ ಒಂದು ಗ್ಲಾಸ್ ಮಜ್ಜಿಗೆ ಕೊಟ್ಟು ಬಿಡ್ಯಾವ. ಹೌದು. ಮಜ್ಜಿಗೆ ನಾ ಕುಡದ್ ನೀನ್ ಮನ್ಯಾಗ ಊಟ ಮಾಡ್ಯ ಅಂತ ತಿಳ್ಕೊ. ಯಮ್ಮ ಮಜ್ಜಿಗೆ ಕೊಟ್ರೆ ಮಜ್ಜಿಗೆ ಕೊಡ್ಯಾವ ಹಿಡಿಯುವ. ಯವ್ವ ಒಟ್ಟ 1-2 ಮೆಣಸಿನ್ಕಾಯಿ ಜಜ್ಜೋಗೋದ, ಆಹಾ. ಬೆಳ್ಳುಳ್ಳಿ ಅಲ್ಲ ಫ್ರೀಜ್ನಾಗಿಟ್ಟು ಒಂದು ಗ್ಲಾಸ್ ಕೊಟ್ಬಿಡ್ ನನ್ನ ಮಗಳ. ಹಿಡಿಯುವ ಮಜ್ಜಿಗೆ. ಏನ್ ತಣ್ಣಗದಾವ ಯವ್ವ ಮಜ್ಜಿಗೆ. ಹೌದಮ್ಮ. ಹೌದಿವ ಮೊದಲ ಕೆಟ್ಟ ಬಿಸಿಲ ಬಿಸಿಲ ಏನು ಮಜ್ಜಿಗೆ ಕುಡ್ದೆ ಅಲ್ಲ, ಹೊಟ್ಟೆ ತಣ್ಣಗ ಗಾರ ಆತ್ ನೋಡ್ ನನ್ನ ಮಗಳ. ಗಾರ ಆಯ್ತು. ಯವ್ವ ಇನ್ನು ಮೇಲೆ ಹಾ ಯಮ್ಮ ತಿನ್ನಾಕ ಎಲ್ಲಿ ಅಡಿಕೆ ಬೇಕು, ಹಾ ಹಾ ಏನತ್ವಾ ನಾಸಿ ಬೇಕು? ಯವ್ವ ನನಗೆ ಎಲೆನೂ ಬೇಡ, ಅಡಿಕೆ ಬೇಡ, ತಂಬಾಕು ಬೇಡ, ಸ್ವಲ್ಪ ಸುಣ್ಣ ತಂಬಾಕ ಕೊಟ್ಬಿಡೇವು. ಇಷ್ಟು ಕೊಟ್ರೆ ನನ್ನ ತಲಬಾನ ಮುಗಿತಿ. ಹೌದಮ್ಮ. ಹಾ ಹಾ ಆಗ್ಲಿ ಹಿಡಿಯುವ. ತಾಯೋ ಯವ್ವ ಅಣ್ಣನ ಮಗಳೇ, ಹಾ ಸುಣ್ಣ ತಂಬಾಕ ಆದ್ರೂ ತಿನ್ನಿ. ಈಗ ಇನ್ನಮ್ಮ ನಾ ಬಂದ ಕೆಲಸ ಹೇಳ್ಬೇಕಲ್ಲ ಯಮ್ಮ ಹೇಳ್ಬೇಕು. ಯವ್ವ ಹೇಳ್ತೀನಿ ಕೇಳೆ. ಅಮ್ಮ ಹೇಳಿ. ಆ ಹೋಗಿನೇ ದೇವರಿಗೆ ಗುಡ್ಡದ ಎಲ್ಲಮ್ಮನ ಜಾತರಿಗೆ, ಹೋಗಿನೇ ದೇವರಿಗೆ ಗೂಡದ ಎಲ್ಲಮ್ಮನ ಜಾತರಿಗೆ, ಹಿಡಿ ಮಗಳ ಪರೆಸಾದ ಗುಡ್ಡದ ಎಲ್ಲಮ್ಮನ ಭಂಡಾರ, ಹಿಡಿ ಮಗಳೇ ಪರೆಸಾರೆ ಹೌದೌದೌದೌದು. ಎಲ್ಲಮ್ಮನ ಹೌದು. ಭಂಡಾರ. ಹಿಡಿ ಮಗಳ ಪರಸಾದ ಗುಡ್ಡದ ಎಲ್ಲಮ್ಮನ ಭಂಡಾರ, ಹಿಡಿ ಮಗಳೇ ಪರೆಸಾರೆ ಹೌದೌದೌದೌದು. ಎಲ್ಲಮ್ಮನ ಭಂಡಾರ. ಹೋಗಿನೇ ದೇವರಿಗೆ ಗುಡ್ಡದ ಎಲ್ಲಮ್ಮನ ಜಾತರಿಗೆ, ಹೋಗಿನೇ ದೇವರಿಗೆ ಗೂಡದ ಎಲ್ಲಮ್ಮನ ಜಾತರಿಗೆ. ಯವ್ವ ಅಣ್ಣನ ಮಗಳೇ, ಹಾ ನಮ್ಮ ಊರು ಪರಿಸ್ಥಿತಿ ಎಲ್ಲ ಗುಡ್ಡಕ್ಕೆ ಹೊಂಟ್ರಿವ. ಎಲ್ಲಮ್ಮನ ಗುಡ್ಡಕ್ಕೆ ಹೊಂಟಿದ್ರು. ಯಾಕಂದ್ರೆ ಹಾ ಬಂಡಿಗೆ ಸವಾರಿ ಬಿಕ್ಕೊಂಡೆ, ಹಾ ಸಜ್ಜಿ ರೊಟ್ಟಿ, ಜೋಳದ ರೊಟ್ಟಿ, ಚುರುಮರಿ, ಚೋಡ ಉಂಡಿ ಮಾಡ್ಕೊಂಡ ಹಾ
ಎಂಟಾನೇಳು ಜನ ಹೋಗಾರೇವ ಅವ್ರು ಹೌದಮ್ಮ. ಎಲ್ಲ ಬಂಡೆ ಮುಂದೆ ಹೋದವು. ಮುದಕ ನಾನು ಎಡ್ಡ ಕುಂತೀವ ಮನ್ಯಾಗ. ಆಹಾ ಮುದುಕಿ ಮತ್ತು ಊರ ಮಂದಿ ಎಲ್ಲ ಮನ್ಕ್ ಹೋದ್ರು. ಹೌದ್ರು. ಏನ್ ನಾವು ಮನ್ಯಾಗ ಇದ್ದದ್ ಕಟ್ಕೊಂಡ ಗುಡ್ಡಕ್ಕೆ ಹೋಗೋ ನಡಿ ಅಂದವ. ಹೋಗು ನಡಿ ಅಂದ. ಮುದಕ ಆಹಾ ಯಾಕೋ ಮುದುಕಂದ ತಲ್ಯಾಗ ಹೋಗೋದ ಬಂದತಿ ಎಲ್ಲ ಅಂತ ಹೇಳಿ ಹೇಳಿ ಅಲ್ಲೇ ಊರು ಬಂಡ್ಯಾಗ ಒಂದು ಹೊಲ ಐತಿವ. ಹೌದು. ಬಡ 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 ಒಂದಿಟ್ಟು ಪುಂಡಿ ಪಲ್ಲೆ ಹರ್ಕೊಂಡಿ ಹಾ ಗಡಿಗ್ಯಾಗ ಹಾಕಿ ಗದ 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 ಕುದಿಸಿನಿ. ಕುದಿಸಿರಿ. 3 ಪುಂಡಿ ಪಲ್ಯದ ಉಂಡಿ ಮಾಡಿ ನೀವು. ಆಹಾ 11 ಚಜ್ಜಿ ರೊಟ್ಟಿ ಮಾಡಿ ನೀವು ಮಾಡಿದ್ರಿ. ಅಟ್ ಬೊಳೊಳಿ ಖಾರ ಕಟ್ಕೊಂಡ ಆಹಾ ಮುದುಕನ ಕರ್ಕೊಂಡೇವ. ನಾನು ಪಾದಯಾತ್ರೆ ಮಾಡ್ಕೊಂತ ಹೋದ್ನಿ. ಹೋದ್ರಿ. ಹಂಗಟ್ ಅವ್ರ ಮುಂದ ನಾವು ಟಿಂದ ಅವ್ರ ಮುಂದಕ್ಕೆ ಹಿಂಗಾಗಿ ಆಹಾ ಜೋಗಲ್ ಬೈ ಕೂಡ್ದೇವಿ. ಎಲ್ಲಾರು ಕೂಡಿದ್ರಿ. ದುಡ್ಡು ಒಗದ ಜಳಕ ಮಾಡಿ ಹಾ ಇದ್ದಡ್ಡ ಹಡ್ಲಿಗೆ ತುಂಬಿಸಿ ತುಂಬಿಸಿ. ಎಲ್ಲ ಅವ್ರು ನಾವು ಕೂಡ ಗುಡ್ಡ ಏರಿದ್ವು. ಏರಿದ್ರಿ. ಗುಡ್ಡ ಏರಿ ಆಹಾ ದೈವದೆಲ್ಲ ಕುಡಿ ಬ್ಯಾಳಿಗೆ ಹಾಕಿ ಕಡಬ ಮಾಡಿ ಹಾ ಹಡ್ಲಿಗೆ ತುಂಬಿಸಿ ಊಟ ಗಿಟ ಮಾಡಿ ಇವಾಗ ಒಂದು ಬಂಡಿಗೆ 20 ಸರ್ಪ ತಂದಾರವ್ರ. ಹೌದಲ್ಲಮ್ಮ. ಎಲ್ಲಾರು ಜಾತ್ರೆಗೆ ಹೋದ್ರಿವ. ಹಾ ನಮ್ಮ ಕೈಯಾಗ ರೊಕ್ಕ ಇಲ್ಲ, ಏನ್ ಮುದುಕನ ಕಡೆನೂ ಇಲ್ಲ, ನನ್ನ ಕೈ ರೊಕ್ಕನಿಲ್ಲ. ರೊಕ್ಕ ಇದ್ದವ್ರು ಜಾತ್ರೆಗೆ ಹೋದ್ರ ಹೋದ್ರು. ದೊಡ್ಡ ಪಡಿ ಮೇಲೆ ಆಲೋಚನೆ ಮಾಡ್ಕೋಂತ ಮುದುಕ ನಾನು ಕುಂತೀವಿ. ಆಹಾ ಮುದುಕ ನಾನು ಕುಂತಿದ್ದೀವು. ಆ ಕಡೆಯಿಂದ ಬಂದ್ ನೋಡ್ಯವ. ಯಾರವರು? ಇವ ನನ್ನ ಸೋದರ ಸಂಗಣ್ಣ ಆಹಾ ಎತ್ತಿ ನೀನು ಬಂದೆ ಅಂದವ. ಬಂದಿ ಅಂದ. ಮೊದ್ಲ ದೊಡ್ಡ ಮನಸ್ಸ ಹುಡುಗಂದು ಆಹಾ ದೊಡ್ಡ ಶ್ರೀಮಂತ. ಹಾ ಯಪ್ಪ ನಾನು ಬಂದು ನೋಡ್ ನನ್ನ ಹಳೆಯ ನೀನು ಬಂದಿ ಎಣ್ಣಿ ಅಂದಿ. ಎತ್ತಿ ಕೈ ಮುಂದ್ ಮಾಡಂದೇವು. ಆಹಾ ಏನ್ ಹಿಂಗ್ ಕೈ ಮುಂದ್ ಮಾಡೀನಿ. ಮಾಡಿದಿ. 10,000 ಕೊಟ್ಟೆವ. ಓಹೋ ಯವ್ವ ಇನ್ನು ಕೇಳಿ ಜಾತ್ರೆ ಸೆಣಗನ ಆಹಾ ನಾನು ಉಂಡಿ ತಗೊಂಡಿ, ಬೆಂಡ್ ತಗೊಂಡಿ, ಬೆತ್ತಾಸ್ ತಗೊಂಡಿ, 25 ಸೇರು ಚುನುಮರ್ ತಗೊಂಡಿ, ಗಂಟ ಕಟ್ಕೊಂಡ ಆಹಾ ಮುದುಕನ ಕರ್ಕೊಂಡು ಮನೆಗೆ ಬಂದೇವು. ಬಂದಿ. ಮನೆಗೆ ಬಂದೆ. ಪರಸಾಪನ ಕಳಿಸಿ ಮುದುಕಿ ಏನಂದ, 1-2 ಕಾಳು ಚುನುಮರ್ ತಿನ್ನೋ ತಗೋ ಮುದುಕಿ ಅಂದವ. ಅಂದ್ರು. ಏನ್ ಹಿಂಗೆ ಚುನುಮರ್ ತಗೊಂಡು ಪಳಾರ್ ಹಿಂಗೆ ಬ್ಯಾಗ್ ಹಾಕೊಂಡು ಇಲ್ಲಿ ಗಂಟ್ಲಾಗ ಹಿಚ್ಚುಕ್ತೇವ್ ನಾನು. ಅಮ್ಮ ಅವಾಗ ನಿನ್ನ ಬಂದ ಬಳೆಗೆಲ್ಲ ಪಳಾರ ತಳಗು ಹೋಗಲ್ಲೇವ, ಹಾ ಮ್ಯಾಲೂ ಬರುವಲ್ಲು. ಹಾ ಬಿಕ್ಕಿ ಬಿಕ್ಕಿ ಸಾಯಕತ್ತೀನಿ. ಎಲ್ಲಾರು ನೆನೆಸಿ ನೀವು. ನೆನೆಸಿದಿ. ಹ್ಞೂ ಆಹಾ ಬಂದ ಬಳಗ ಇದ್ದವ್ರನ್ನ ಬಿದ್ದವ್ರನ್ನ ಸತ್ತಾರ ಬಂದ ನೆನೆಸಿನಿ. ಓಹೋ ಅವೇನು ಗಂಟಲ್ದಾಗ ಇಳಿಲಿಲ್ಲ. ಯಮ್ಮ ಕೊನೆಗೆ ಯಾರು ನೆನೆಸಿದಿ? ನನ್ನ ಮಗಳ ರಗಳಾರ ಗಂಗನು ಕರ್ಕೊಂಡೆ. ಆಹಾ ಎಲ್ಲ ಮನ್ಕೊಟ್ಟು ಜಾತ್ರೆ ಬಂದಿದ್ರೆ ಹೌದು. ಇನ್ನೂ ಭಾಳ ಜಾತ್ರೆ ಚಲೋ ಆಕೈತೆ ನೋಡಿದ್ ಗೊಳಗುಣ ಇಳಿದು ಬಿಟ್ಟು ಯವ. ಓಹೋ ಯಮ್ಮ ನನ್ನ ಮೇಲೆ ಎಷ್ಟು ಪ್ರೀತಿ ಇದೀವ ದೊಡ್ಡ ಪ್ರೀತಿ ಯವ ನನ್ನ ಮಗಳ. ಆಹಾ ಅಲ್ಲಿಂದ ಹಿಡ್ದೇವ ಇಲ್ಲಿ ಮಠ ನಿನಗ ಪಲಾರ್ ತಂದನ. ನನ್ನ ಮಗಳ ತಿನ್ನೇವ. ಪಳಾರೆ. ಹಾ ಯಮ್ಮ ನಾನು ಇಷ್ಟೆಲ್ಲ ಹೇಳಿ ಹಾ ಪಳಾರ ನಮ್ಮ ನನಗೆ ತಿನ್ನಕತಿ. ಆದ್ರೆ ಆ ಪಳಾರ ನಾನು ತಿನ್ಬೇಕಾದ್ರೆ ನನಗೆ ಸಂಶಯ ಬರಾಕತ್ತೈತಿ. ಯವ ಮನುಷ್ಯನಿಗೆ ಸಂಶಯ ಯಾವಾಗ ಇರಬಾರ್ದು. ಇರಬಾರ್ದು. ಸಂಶಯ ಮಾಡ್ಕೊಂಡ ಸಂಸಾರ ಹಾಳಾಗಿ ಹೋಗ್ತದ ನನ್ನ ಮಗಳ. ಹಾ ಹಾ ಯಾವುದೋ ಮನುಷ್ಯನ ಸಂಶಯ ಮಾಡ್ಕೋಬಾರ್ದು. ಹೌದು. ಮತ್ತು ಅದು ಸಂಶಯ ಮಾಡಿದ್ರೆ ಯಾವ ಡಾಕ್ಟರ್ಗೆ ನೀವುಗಳು ಮಾತೂ ಅಲ್ಲ. ಆಹಾ ಅಮ್ಮನ ಪಳಾರ ಒಲ್ಲೆ ಅನ್ಬಾರ್ದ. ಹಾ ಎಲ್ಲ ಎಂತ ಸತ್ಯವಂತೀವ ಆಕೆ. ಭಾಳ ಸತ್ಯವಂತಿ. ಆಕೆಗೆ ನಿಂದೆ ಹಿಡ್ದವ್ರನ್ನ ಏನು ಮಾಡ್ತಾಳೆ ಗೊತ್ತೈತಿವ? ಏನ್ ಮಾಡ್ತಾಳು? ತಲೆ ಮೇಲೆ ಕೊಡ ಹೊರಿಸಿ, ಹಾ ಕೈಯಾಗ ಬಳಿ ಇಡಿಸಿ, ಹೌದು. ಕಾಲ ಗೆಜ್ಜಿ ಕಟ್ಟಿಸಿ, ಹಾ ಸೀರೆ ಉಡಿಸಿ, ಹಾ ತಕ್ಕ ಥೈ ಥಕ್ಕ ಥೈ ಥಕ್ಕ ಥೈ ಕುಣಿಸುವಂತ ಎಲ್ಲಮ್ಮ ದೇವಿ. ಹೌದು. ಅಕ್ಕಿ ಮೇಲೆ ಶ್ರದ್ಧಾ ಇಟ್ಕೊಂಡ ಭಕ್ತಿಯಲ್ಲಿ ನಡೆದ್ರೆ ನಮ್ಮವ್ ತಾಯಿ ಕಿಡಿಗ್ಯಾಗ ತಂದ ಅನ್ನ ಉಗಿತಾಳ. ಹಾ ಹಾ ಅಂತ ತಾಯಿ ಪಳಾರ ಒಲ್ಲೆ ಅನ್ಬೇಡ. ಹಾ ನನ್ನ ಮಗಳ ತಿನ್ನ ಫಲ ತಿನ್ಬೇಕು. ತಿನ್ನೇವ ತಿನ್ನ. ಎಲ್ಲಮ್ಮನ ಪಳಾರ ಇವ, ಏನು ಚಿಂತೆ ಮಾಡಬೇಡ. ಯಮ್ಮ ಏನು ಸಂಶಯ ಇಲ್ಲ ಹೌದಿಲ್ಲ? ಸಂಶಯ ಮಾಡ್ಕೋಬೇಡವ. ಚಲೋ ಅಲ್ಲ ಸಂಶಯ. ಎಲ್ಲ ಮನ ಪಳಾರಲ್ಲ ತಿನ್ನೇವ್ ಎಲ್ಲ ಯಮ್ಮ ತಿನ್ಲಿ? ತಿನ್ನೇವ್. ಯಾವ ತಿಂದಿ? ಯಮ್ಮ ತಿನ್ನಿಲ್ಲ. ಸಿಕ್ಕ ನನ್ನ ಸೌತಿ ಮಗಳ. ತೋ 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 ಯಮ್ಮ ಎಲ್ಲ ಉಗಳಿನೆಲ್ಲ ಉಗುಳಿದೇವ. ಉಗಳಿನವ. ಯಾವ ಹಾ ಉಗುಳಿದ್ರ ಚಟ್ಟ ತಲೆಗೆ ಬಿತ್ತ, ಬಿತ್ತು. ಅದ್ರ ರಸ ಹೊಟ್ಟೆಯಾಗ ಹೋತ. ಹೊಟ್ಟೆ ಈ ಪಳಾರ ಯಾರು ಇವ? ಯಾರು? ಹೇಳ್ತಾನೆ ಕೇಳವ. ಯಮ್ಮ ಹೇಳಿ. ಒಲ್ಲಿ ನನ್ನ ಬ್ಯಾಡ ಮಗಳೇ ಕೊಟ್ಟಾನ ನಿವಳ ಮೇಲ್ಮನಿ ಸಂಜೆ ನಿವಳೆ. ಒಲ್ಲಿ ನನ್ನ ಬ್ಯಾಡ ಮಗಳೇ ಒಳ್ತಾನಿವಳೆ ಮೇಲ್ಮನಿ ಸಂಖ್ಯಾ ಗೋಳೆ. ಒಲ್ಲಿ ನನ್ನ ಬ್ಯಾಡ ಮಗಳೇ ಕೊಟ್ಟಾನ ನಿವಳ ಮೇಲ್ಮನಿ ಸಂಜೆ ನಿವಳೆ. ಏ ಒಲ್ಲಿ ನನ್ನ ಬ್ಯಾಡ ಮಗಳೇ ಒಳ್ತಾನಿವಳೆ ಮೇಲ್ಮನಿ ಸಂಖ್ಯಾ ಗೋಳೆ. ಸೀರೆ ನಾನು ಚೆಲ್ಲವೆ ಅದರಗ ಕುಬ್ಸತಿ ಹೆಚ್ಚಿಂದ. ಸೀರಿ ತಂದಾಳು ಒಂದೆ ಅದರೊಳಗೆ ಕುಸತಿ ಹೆಚ್ಚಿಂದ. ಸೀರೆ ತಂದಾನು ಚೆಲ್ಲವೆ ಅದರಗ ಕುಬ್ಸತಿ ಹೆಚ್ಚಿಂದ. ಸೀರಿ ತಂದಾಳು ಚಂದ ಅದರೊಳಗೆ ಕುಸತಿ ಹೆಚ್ಚಿಂದ. ಸಂಗನ ಗೆಳತಾನ ಮಾಡ ನಿನ್ನ ತೆಕ್ಕವರ ನೋಡೆ. ಸಂಜಾನ ಗೆಳತಾನ ಮಾಡ ನಿನ್ನ ತಕ್ಕವರ
ನಿವಳೆ ಮೇಲ್ಮನಿ ಸಂಗ್ಯಾ ನಿವಳೆ ಏ ಒಲ್ಲಿನ ಬ್ಯಾಡ ಮಗಳ ನಿವಳ ಎಲ್ಮನೆ ಸಂಗ್ಯಾಗೋಳ ಯವ್ವ ಹಾ ಈ ಪಳಾರ್ ಯಾರು ಅಂತ ಹೇಳ್ತೇನೆ ಮಗಳ ಯಮ್ಮ ಯಾರು ಇವು ಯವ್ವ ಹಾ ಆ ಮೇಲ್ಮನಿ ಸಂಘನ ನೋಡಿಲ್ಲ ಹಾ ಹಾ ಏನತ್ತಮ್ಮ ಯವ್ವ ಏನ್ ಮಾಡ್ತಂದ್ರ ಹಾ ಆ ಹುಡುಗಿಯವ ನಿನ್ನ ನೋಡ್ದಾಗಿಂದ ಹೌದು ಉಂಡಿನ ಅಂದ್ರೆ ಉಡ್ಸಿವಿಲ್ಲ ಸಿವಿಲ್ಲ ಕಣ್ಣು ಹೋದ್ರ ನಿದ್ದಿಲ್ಲ ಇದ್ದಿಲ್ಲ ಹುಡುಗ ಹೊಲಕ್ ಹೋದ್ರ ಮನಿಗ್ ಬಂದಂಗ ಆಕತಿ ಹೌದು ಮನಿಗ್ ಬಂದ್ರ ಹೊಲ್ದಾಗ ಹೋದಂಗ ಆಕತಿ ಆಹಾ ಉಂಡಿನ ಅಂದ್ರೆ ಉಡ್ಸಿವಿಲ್ಲ ಸಿವಿಲ್ಲ ಸ್ವರಿಗೆ ಹಲ್ಲಿ ಮುಕ್ಳ ಲುಲ್ಲಿಗ ನನ್ನ ಮಗಳ ಓಹೋ ಅವನ ರಂಗ್ ಮನ್ಸಕ್ ಬಂದ ಹಾ ಸ್ವಲ್ಪ ಪಾನ್ ಸೂಪರ್ ತಿಂದ ಅವನ ಮನಿ ಮುಂದೆ ಉಗಳೆ ನಟ್ಕ ನಿನ್ನ ಮನೆಗೆ ಬೆಳಿಗ್ಗೆ ಸಣ್ಣ ಎಳಿ ತಿಕ್ಕೊಂಡೆವು ನೀನು ಇದಕ್ಕೆ ಬಂದಿ ಯವ್ವ ಇದ್ಯಾವ ದೊಡ್ಡ ಮಾತ ನನ್ನ ಮಗಳೇ ಇದು ದೊಡ್ಡದಲ್ಲ ಆಗ ಯವ್ವ ಇದು ಅಗದಿ ನಮ್ಗೆ ಸಣ್ಣ ಮಾತಿದೆ ಅಗ್ದಿ ಸಣ್ಣ ಮಾತ ಹಾ ಯಮ್ಮ ಹಾ ಹಾ ಅಂದ ಈ ಸದ್ಯ ಇದು ಕೆಲಸ ತಗೊಂಡೆ ಬಂದಿ ಯವ್ವ ಈ ಕೆಲಸ ಹಿಡ್ಕೊಂಡು ಬಂದನು ಆಹಾ ಈ ಕೆಲಸ ಮಾಡ್ಕೊಂಡು ಹೋಗೇ ಬಿಡಾಕಿನ ಯಮ್ಮ ಮತ್ತಾರ ಹೇಳ್ತೀನಿ ಕೇಳಿ ಚಂದವಾಗಿ ಹೇಳ ನನ್ನ ಮಗಳೇ ಹಾ ಯಮ್ಮ ನಿನ್ನ ಮಾತು ಕೇಳಿದರೆ ಹೋಗ್ತಲ್ಲ ಹರಿತೈತೀನ ಯಮ್ಮ ನಿನ್ನ ಮಾತು ಕೇಳಿದರೆ ಹೋಗ್ತಲ್ಲ ಹರಿತೈತಿ ಯಮ್ಮ ನಿನ್ನ ಮಾತ ಕೇಳಿದರೆ ಒಕ್ಕನ ಹರಿತೈತಿ ನಾ ಏನು ಗತಿ ಮಾಡಲಿವ ನಚಿಕಿ ಬರತೈತಿ ನಾ ಏನ್ ಗತಿ ಯಮ್ಮ ಏನ್ ಗತಿ ಮಾಡಲ್ಲವ ನಾಚಿಕೆ ಬರತೈತಿ ನಾ ಏನು ಗತಿ ಮಾಡಲಿವ ನಚಿಕಿ ಬರತೈತಿ ನಾ ಏನ್ ಗತಿ ಯವ್ವ ಏನ್ ಗತಿ ಮಾಡಲ್ಲವ ನಾಚಿಕೆ ಬರತೈತಿ ಈ ಸುದ್ದಿ ನನ್ನ ಗಂಡ ಕೇಳ ಮಾಡನಪ್ಪ ಜ್ಯೋತಿ ಈ ಸುದ್ದಿ ನನ್ನ ಗಂಡ ಕೇಳಿರ ಮಾಡನಪ್ಪ ಜೀತಿ ನಿನ್ನ ಕೈಯ ಮುಗ್ದ ಹೇಳ್ತೀನ ಬೇಡವ ಇಂಥ ಕೆಲಸ ನಿನ್ನ ಕೈಯ ಮುಗ್ದ ಯಮ್ಮ ಕೈಯ ಮುಗ್ದ ಹೇಳ್ತೀನ ಬೇಡವಾಗಿಂತ ಕೆಲಸ ಏನಮ್ಮ ಯಾಕೆವ ಈ ಸುದ್ದಿ ನನ್ನ ಗಂಡ ಭಾವ ಮೈದುಂಡ ಕೇಳಿದ್ರಿ ಹಾ ಯಮ್ಮ ನನ್ನನ್ನು ಕಡದಮ್ಮ ಹೆಡಿಗೆ ತುಂಬಿ ಉಗಿತಾ ಇದ್ದಾರೆ ಹಾ ಹಾ ಅಮ್ಮ ಈ ಸದ್ಯ ಇಂಥವನ್ನ ಹರಲಿ ತಂದು ಯಮ್ಮ ನನ್ನ ಕೊರಳಿಗೆ ಹಾಕಲಿಕ್ಕೆ ಹೋಗ್ಬೇಡಮ್ಮ ನಿನ್ನ ಕೈ ಮುಗಿದು ನಾನು ಬೇಡಿಕೋತಾ ಇದ್ದೀನಿ ನೋಡು ಯಾವ ಹಾ ಹೋಗಿ 6 ತಿಂಗಳಾತವ ನಿನ್ನ ಗಂಡ ಹೌದು ಎಲ್ಲಿ ವ್ಯಾಪಾರಕ್ಕೆ ಆಹಾ ಅವಾಗ ಹೇಳಾರ ಯಾರ ಇಟ್ಟು ಏನ್ ಹೆಣ್ಣು ಮಕ್ಳು ಕುಂತಾವಲ್ಲ ಹಾ ಇಟ್ಟು ನಮ್ಮ ಮನ್ಯಾನ ಹುಡುಗರು ಇವ ಮತ್ತ ಇಲ್ಲಿ ಏನ್ ಗಂಡ ಮಕ್ಳು ಕುಂತಾವಲ್ಲ ನಮ್ಮ ಅಣ್ಣತಾಂಬ್ರ ಹುಡುಗರು ಅವು ಓಹೋ ಅವ್ರಿಗೆ ಎಲ್ಲಾರ್ಗು ಹೇಳ್ಬೇಡ ನಾ ಸತ್ವಾಗಿ ಹೇಳ್ತಾನ ಆಹಾ ಆದ್ರೆ ಈ ಕೆಲಸ ನೀ ಗಜ್ ಹಾಕಬೇಕೇವು ಯಮ್ಮ ಕೆಲಸ ಮರೇ ಆಗುದಿಲ್ಲ ಅಂತೇನೋ ಆಗುದಿಲ್ಲ ಆಹಾ ಯವ್ವ ಈ ಕೆಲಸ ಮರೆ ಆಗುದು ಅಂತ ನೀ ಹೇಳ್ತಿ ಹೌದಮ್ಮ ನಿನ್ನ ಕೊಳಗಿನ ಸರಿಗೆ ಕಳೆದಾಗ ಹೌದಮ್ಮ ನನಗೆ ಏನಂತ ವಚನ ಕೊಟ್ಟಿ ಯಮ್ಮ ಎಂಡ ಅಂತ ಪ್ರಸಂಗ ಬಂದ್ರೆ ಹಾ ಹಾ ನಾನು ಮಾತು ಕೇತಂತೆ ವಚನ ಕೊಟ್ಟದು ಕರೆಯದೆ ಯವ್ವ ಇದ ನನ್ನ ಮಗಳ ಪ್ರಸಂಗ ಇದ ಪ್ರಸಂಗ ಇದ ಪ್ರಸಂಗವ ಹಾ ಹಾ ಇದನ್ನ ನೀ ಕೇಳಬೇಕ ನನಗೆ ವಚನ ಕೊಡಬೇಕ ಕೊಟ್ಟಿ ಚಲೋ ಆತ್ಯವ ಇಲ್ದ್ರ ಇಲ್ದ್ರ ಎಲ್ಲ ಇರಪಕ್ಷಿ ಬಸವಂತ ಯಮ್ಮ ಕರಿಬೇಡವ ವಚನ ಕೊಡೆವ ವಚನ ಹಾ ಯಮ್ಮ ನೋಡುವ ವಚನ ಕೊಟ್ಟ ಪ್ರಕಾರ ಹಾ ಹಾ ಯಮ್ಮ ಮತ್ತೊಂದು ಏನ್ರ ಹೇಳಿದ್ರೆ ಕೇಳ್ತಾ ಇದ್ದೀನಿ ಹಾ ಹಾ ಈ ಕೆಲಸ ಮಾತ್ರಮ್ಮ ನನಗ ಮರಿ ಆಗುದಿಲ್ಲ ಯವ್ವ, ಈ ಕೆಲಸ ಬಿಟ್ಟು ನನಗೆ ಮತ್ತೊಂದು ಕೆಲಸ ಯಾವ ಗೊತ್ತಾನೆ ಇಲ್ಲ ಹೊಲದಾಗ ಕಳೆ ತೆಗೆದು ಹೆಂಗೆ ಗೊತ್ತಿಲ್ಲ ಏನು ಒಂದು ನನಗೆ ಇದ ಕೆಲಸನ ಯವ ಇದನ್ನ ಬಿಟ್ಟು ನನಗೆ ಯಾವ ಕೆಲಸ ನಿಗೋದು ಕೇಳಿಲ್ಲ ನಮ್ಮೆಲ್ಲ ಹುಡುಗರನ್ನ ಹೌದು ಇಲ್ಲವ ನಮಗೇನು ಗೊತ್ತಾನೆ ಇಲ್ಲ ಮನ್ಯಾರ ರೊಟ್ಟಿ ಪಲ್ಯನೂ ಮಾಡೋದಿಲ್ಲ ಮಾಡೋದಿಲ್ಲ ಇಲ್ಲವ ಯವ ಆಹಾ ಜರ್ ಹೋಣಾಕ್ಯೋ ಏನ್ ನಿನ್ನ ಗಂಡನ ಕರೆದು ಬಿಡು ಯಪ್ಪ ಇರಣ್ಣ ಯಮ್ಮ ಕರಿಬೇಡ ಎಲ್ಲಿದ್ದಿ ಬಾರೋ ನಾನು ಹುಲಿಯೇ ಯಮ್ಮ ಕರಿಬೇಡ ಅಂತ ಇವ ಬರ್ತೈತಿ ಇನ್ನಡ್ ತಡ್ಕೊಂತ ಹೇಳ ಯಮ್ಮ ಅಂದ ನಾನು ಈ ಮಾತು ಕೇಳಿದ್ರೆ ಒಳ್ಳೇದಾಯ್ತು ಇಲ್ಲವಾದ್ರೆ ಇರಪಕ್ಷಿ ಬಸವನ ಕರೆದು ಕರ್ದ ಬಿಡಕಣ ಯಮ್ಮ ಅವ್ರ ಮುಂದೆ ಎಲ್ಲ ಹೇಳತ್ತನಂತಿಲ್ಲ ಹೌದೇವ ಯಮ್ಮ ಈ ಮಾತಿಗೆ ಆದ್ರೂ ನಾನು ಹೂ ಅಂದಿದ್ದೀನಿ ನೋಡುವ ಯವ ಹಾ ಹೂ ಅಂತ ನಾನು ಹಿಂಗ್ ಬೇಡ ನನ್ನ ಮಗಳ ಬೇಡ ಮಾತಿಗೆ ಮಾತು ಬೇಕು ಆಹಾ ಕೈ ಮೇಲೆ ಕೈ ವಚನ ಬೇಕು ಯಮ್ಮ ಮಾತು ಕೊಟ್ರೆ ವಚನ ಕೊಟ್ಟಂಗನೆ ತಿಳ್ಕೊಮ್ಮ ಯವ್ವ ಹಾ ಮೊದಲಿನ ಮಂದಿ ಇತ್ತದ ಮಾತು ಕೊಟ್ರ ಆ ಮಾತು ಪಾಲಿಸ್ತಾರ ಅವ್ರ ಆಹಾ ಈಗಿನ ಹೆಣ್ಮಕ್ಳು ಏನ್ ಮಾಡ್ತಾರ ಗೊತ್ತೈತಿ ಏನ್ ಮಾಡ್ತಾರೋ ಕೈಯಿಂದ ತೆಗೆದು ಕಾಲಿಗೆ ಹಾಕಾರ ಕಾಲಿನ ತೆಗೆದು ಕೈಗೆ ಹಾಕಾರ ಹೌದು ಯಾರ್ದು ವಿಶ್ವಾಸ ಇಲ್ಲ ನನ್ನ ಮಗಳ ಭರೋಸನ ಇಲ್ಲ ನಂಬಿಕೆನೂ ಇಲ್ಲ ಇಲ್ಲ ವಚನ ಕೊಡಬೇಕೇವು ವಚನ ಕೊಡಲಿಕ್ಕೆ ಬೇಕು ಹೌದೇವ ಯಮ್ಮ ಈ ಸದ್ದಿ ಮತ್ತಾರ ಹೇಳ್ತಾನೆ ಚಂದವಾಗಿ ಹೇಳಿವ ಕೊಟ್ಟ ವಚನೆ ತಪ್ಪವಳ್ಳಲ್ಲೋ ನಾನ ಯಮ್ಮ ನಾನ ಮುರು ಸಂಜಿಲಿ
ಮುರು ಸಂಜಿಲೆ ಕರ್ಕೊಂಡೆ ಬರ ಸಂಜಾನ ತಪ್ಪವಳಲ್ಲ ನಾನ ಯಮನಾನ ಮೂರು ಸಂಜಿಲೆ ಕರ್ಕೊಂಡ ಬಾರ ಸಂಜಾನ ತಡಿಯೇ ಜಂಪನ ಹಸಿದೇನ ಮಲ್ಲಿಗುವ ಸುರೇ ಮಾಡಿದೇನ ಬಲಿಯ ಜಂಪನ ಹಸಿದೇನ ಮಲ್ಲಿಗೂವ ನಕು ಮುಲ್ಗಿ ಸಮಯ ಹಚ್ಚಿದೇನ ಅತರನೇ ತರಸಿಟ್ಟಿದೇನ ಬಲಿಯ ಸಮಯ ಹಚ್ಚಿದೇನ ಅತ್ತರೆನ್ನಿ ತರಸಿಟ್ಟಿದ್ದೇನ ಹೋ ಹಾ ಏನಮ್ಮ ಕೊಟ್ಟ ವಚನಂತರ ಯಾವಾಗೂ ತೆಪ್ಪುವುದಿಲ್ಲ. ಹೌದಿವ, ಮಾತು ಕೊಟ್ಟರೆ ಹೋತು, ಮುತ್ತು ಒಡೆದರೆ ಹೋಯ್ತು. ಹೌದು. ನಾನು ವಚನ ಕೊಟ್ಟದ ಮೇಲೆ ಯಮ್ಮ ಬೇಗನೆ ಹೋಗಿ ಹಾ ಹಾ ಸಂಗನ ಕರ್ಕೊಂಡು ಬರುವಂತಿಕೆಗೂ ಯಾವ ಹೊತ್ತಿ ಕರ್ಕೊಂಬಂದ್ ಹೇಳ ಏನಮ್ಮ ಹಾ ಕಟ್ಟಿಕೆಲ್ಲ ಕದಲ್ಬೇಕು, ಆಹಾ ಮರಕ ಮರ ಹೊಂದಿರ್ಬೇಕು, ಒಂದಿರ್ಬೇಕವ. ಹಾಳ ತೋಟದಾಗಿನ ಹೂವ ಅರಳಿ ಬಂದಿರ್ಬೇಕು. ಹಾ ಹಾ ಅಮ್ಮ ಹೊತ್ತಿಗೆ ಬಾ ಅಂತ ಹೇಳು. ಇದ ಕಟ್ರೆ ಪಿಟ್ರೆ ನಿಮ್ಮ ಒಟ್ಟದಾಗ ಯಾರ್ದಾರ ಅಂತ ಹೇಳಿ ನನಗೊಂದು ಮಾತು ಗೊತ್ತಲ್ಲ. ಕಲ್ಲಾಗ ಬಂಡಿ ಹೊಡೆದಂಗಾತು. ಸೊಕ್ಕೆ ಕನ್ನಡದಾಗ ವಿರಳ ಬಿಡಿಸಿ ಹೇಳ್ಬೇಕ ನನ್ನ ಮಗಳೇ. ಏನಮ್ಮ ಹಾ ಕಟ್ಟಿಕೆಲ್ಲ ಕದಲ್ಬೇಕಂದ್ರೆ ಅಂದ್ರೆ ಏನೇವ ಕಟ್ಟಿ ಮೇಗಿನ ಹಿರಿಯರದ್ದೆಲ್ಲ ತಮ್ಮ ತಮ್ಮ ಮನೆಗೆ ಹೋಗಿರ್ಬೇಕು. ಒಂದಾತು. ಮರಕ ಮರ ಹೊಂದಿರ್ಬೇಕಂದ್ರೆ ಹಾ ಆಜು ಬಾಜು ಕದ ಎಲ್ಲ ಹಾಕಿರ್ಬೇಕು. ಎರಡದು ಹಾಳ ತೋಟದಾಗಿನ ಹೂವ ಅರಳಿ ಬಂದಿರ್ಬೇಕಂದ್ರೆ ಅಂದ್ರೆ 3 ತಾಸಿನ ಚಿಕ್ಕಿ ಮೂಡಿರ್ಬೇಕು, ಹಾ ಸರ್ವತ ಆಗಿರ್ಬೇಕು. ಆ ಹೊತ್ತಿಗೆ ಧೈರ್ಯ ಆತು ಹಾ ಹಾ ಒಬ್ಬಗ ಬಾ ಅಂತ ಹೇಳ. ಹಾ ಹಾ ಜರ ಅವಂಗ ಧೈರ್ಯ ಆಗ್ಲಿಲ್ಲ ಅಂದ್ರೆ ಅವನ ಜೀವದ ಗೆಳೆಯ ಬಾಣ ಕರ್ಕೊಂಡಮ್ಮ ಬಾ ಅಂತ ಹೇಳು. ಆ ಹುಡುಗ ಸಂಕಣ್ಣದಲ್ಲಿ ನಾನು ನಳಿ ಆಹಾ ಧೈರ್ಯ ಇಲ್ಲಿ ಅವ ಧೈರ್ಯ ಇಲ್ಲ, ಹೊತ್ತು ಮುಣಿತಾರ ಇದಕ್ಕೆ ಹೋಗುದಿಲ್ಲ ಅವಾಗ. ಅಟ್ಟು ಟೂಕ ಐತಿ. ಯಾವಾಗ ನಿನ್ ನೋಡ್ಯಾನು, ಯಾವಾಗ ಬಿಟ್ಟಾನು ನನಗ ತಿಳಿದಂಗ ಆಗೈತಿ. ಅಂತ ಹುಡುಗನ ಅಲ್ಲ ಅದ. ಓಹೋ ಹೂನ ಕತ್ಲಾತಾರ ಹೊರಗೆ ಬಗಲಾತಾಡ್ದಲ್ಲ ಅಟ್ಟು ಟುಕ್ಕೋದಾನವ. ಆಹಾ ಹೋಗ್ಬೇಕು ಕಾರ್ ಗಾಡ್ಯಾಗ ಒಬ್ಬ ಹೋಗುದ. ಅವ್ನ ಧೈರ್ಯನ ಅಲ್ಲ, ಧೈರ್ಯನೇ ಇಲ್ಲ. ಇನ್ನ ಅದ ನೋಡ ಅವ್ನ ಹಿಂಬಾಲಿ ಬಾಳನ. ಹೌದು ಬಾಳನದಲ್ಲ ಅದ ಹುಲಿನ. ಅವ್ ಮುಂದ್ ಆದಾಗ ಇವ್ ಹೆಜ್ಜೆ ಹಗರ್ಕ ಒಂದೊಂದ್ ಹಾಕ್ತಾರೆ ಅಂತ ಟುಕ್ ಹುಡುಗವ. ಆಹಾ ಒಬ್ಬ ಬರ್ದಲ್ಲ ಅವ್ನ ಗೆಳೆಯ ಬಾಳನ ಕರ್ಕೊಂಡೇನೆ ಬರ್ತಾನಲ್ಲ. ಬರ್ತಾನಿವ. ಏನಮ್ಮ ನೀನು ಹೋದಕ್ಕೆ ಹೋಗ್ಬೇಡ, ಹಾ ಸರ್ನ ಹೋದಕ್ಕೆ ಬರ್ನ ಕಳಿಸಿ ಬಿಡಮ್ಮ. ಅವು ವಾಲಿ ಅನ್ನಕತ್ತಿದ್ಯಲ್ಲ ಯಮ್ಮ ಮತ್ತಾರ ಹೇಳ್ತೀನಿ ಕೇಳೆ. ಚಂದವಾಗಿ ಹೇಳಿವ. ನಾನೊಂದು ಕನಸ ಕಂಡೇನ, ಅದ್ರೊಳಗೆ ಯವನೇ ಕಂಡೇನ. ನಾನೊಂದು ಕನಸ ಕಂಡೇನ, ಕನಸು ಬೀಳಾಕತ್ತಿದ್ದೇವ ಈಗ. ಆಗಿದಾಗ ಕನಸು ಚಾಲು. ನಾನೊಂದು ಕನಸ ಕಂಡೇನ, ಅದ್ರೊಳಗೆ ಯವನೇ ಕಂಡೇನ. ನಾನೊಂದು ಕನಸ ಕಂಡೇನ, ಅದರಲ್ಲಿ ಅವನೇ ಕಂಡೇನೆ. ಸಂಗಾನಗಳು ತನ್ನ ಜೀವಕ್ಕಿಲ್ಲ ಸಮಾಧಾನ, ಕಾಣು ಮಠ ಜೀವಕ್ಕಿಲ್ಲೋ ಸಮಾಧಾನ. ಸಂಗಾನಗಳು ತನ್ನ ಜೀವಕ್ಕಿಲ್ಲ ಸಮಾಧಾನ, ಕಾಣು ಮಠ ಜೀವಕ್ಕಿಲ್ಲೋ ಸಮಾಧಾನ. ನಾನೊಂದು ಕನಸ ಕಂಡೇನ, ಅದ್ರೊಳಗೆ ಯವನೇ ಕಂಡೇನ. ನಾನೊಂದು ಕನಸ ಕಂಡೇನ, ಅದರಲ್ಲಿ ಅವನೇ ಕಂಡೇನೆ. ಹಗಲಿ ಮಾತಾಡಿ ರಾತ್ರಿ ಬೀಳ್ತಾವ ಕನಸ, ಮಾಡಿದ ಮಾತ ರಾತ್ರಿ ಬೀಳ್ತಾವ ಕನಸ, ಆಡಿದ ಮಾತ ರಾತ್ರಿ ಬೀಳ್ತಾವ ಕನಸ. ಮಾಡಿದ ಮಾತ ರಾತ್ರಿ ಬೀಳ್ತಾವ ಕನಸ. ನಾನೊಂದು ಕನಸ ಕಂಡೇನ, ಅದ್ರೊಳಗೆ ಯವನೇ ಕಂಡೇನ. ನಾನೊಂದು ಕನಸ ಕಂಡೇನ, ಅದರಲ್ಲಿ ಅವನೇ ಕಂಡೇನೆ. ಯಾಕೆವ ಈಗ ಕನಸು ಬೀಳಾಕತ್ತಿದ್ದು. ಯಮ್ಮ ಕನಸ ಹಗಲಿ ಆಡಿದ ಮಾತ ರಾತ್ರಿ ಬೀಳ್ತಾವ, ಎಡ್ದೋಡು ರಾತ್ರಿ ಆಡಿದ ಮಾತು ಹಗಲಿ ಬೀಳ್ತಾವು. ಯಮ್ಮ ಸಂಜೆನ ಕಾಣೋತಕ ಜೀವದಾಗಿಲ್ಲ ಎಷ್ಟು ಸಮಾಧಾನ. ಯಮ್ಮ ಬೇಗನೆ ಹೋಗಿ ಕಳ್ಸು ಅಂತ ಕೇಗು. ಹಂಗೈತಿ. ಅದ ಕನಸು ಬೀಳಾಕತ್ತಾವ ಅಂದ್ರ ಆಹಾ ಅವನ ಮೇಲೆ ನಿನ್ನ ಮನಸ್ಸಿದ್ದಂಗಾತು, ನಿನ್ನ ಮನಸ್ಸು ಅವನ ಮೇಲೆ ಇದ್ದಂಗಾತು. ಗೊತ್ತಾತ ನನಗ. ಹೌದಿಲ್ಲಮ್ಮ. ಇನ್ನ ಮಾತು ಮುಗಿ ಮುಡ್ದ ಕನಸು ಬೀಳಾಕತ್ತಾವ ಅಂದ್ರ ಗೊತ್ತಾತ ನನ್ನ ಮಗಳೇ. ಇರ್ಲಿ ಸದ್ದ ಕರ್ಕೊಂಡ್ ಬರ್ತಾನು. ಎಲ್ಲ ಸಜ್ಜು ಮಾಡಿ ನಡಿಯು. ಯಪ್ಪ ಸಂಗಣ್ಣ ಬಾಳಣ್ಣ ನಿಮ್ಮ ರೊಟ್ಟಿ ತುಪ್ಪದಾಗ ಬಿತ್ತ ಬರ್ರಿಯಪ್ಪ.